ನಾವೀಗ ವಿವಿಪುರಂ ವಾರ್ಡ್ನಲ್ಲಿದ್ದೀವಿ. ಮಂತ್ಲಿ 500 ರೂಪಾಯಿ ಕೊಟ್ರೆ ಅವ್ರು ಕರೆಕ್ಟಾಗಿ ನೀರು ಬಿಡ್ತಾರೆ, ಇಲ್ಲ ಅಂದ್ರೆ ನೀರು ಬಿಡಲ್ಲ. ಫುಲ್ ಗಲೀಜು, ಮೋರಿ ನೀರೇ ಕುಡಿಯಕ್ಕೂ ಆಗ್ತಾ ಇಲ್ಲ ನೀರ್ನ. ಅಯ್ಯೋ ನಿನ್ಕೊಳಕ್ಕಾಗಲ್ಲ ಸರ್, ಅಲ್ಲಿ ಬೋರ್ಡ್ ಹಾಕಿದ್ರು ಅಲ್ಲೇ ಮಾಡ್ತಾರೆ. ಈಗ BBMP ಅವರೇ ಬಂದು ಕಸ ಹಾಕ್ತಾವ್ರು ಇಲ್ಲೇ. ವಿವಿಪುರಂನಲ್ಲಿ ಕೊಟ್ಟಂತ ರೂಪಾಯಿ ಖರ್ಚು ಮಾಡಿ BBMP ಅವರು ಒಂದು ಸುಸಜ್ಜಿತವಾದಂತ ಒಂದು ಫುಡ್ ಸ್ಟ್ರೀಟ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ಆದ್ರೆ ಇವತ್ತು ಫುಡ್ ಸ್ಟ್ರೀಟ್ ಅನ್ನ ಸರಿಯಾಗಿ ನಿರ್ವಹಣೆ ಆಗ್ತಾ ಇಲ್ಲ ಅನ್ನುವಂತ ಆರೋಪ ಕೇಳಿ ಬಂದಿದೆ. ನೋಡಿ, ತಾವು ರಸ್ತೆಯಲ್ಲಿ ನೋಡಬಹುದು, ರಸ್ತೆಯಲ್ಲಿ ನೀರು ಹರಿತಾ ಇದೆ. ಇದು ಯಾವ್ದಾದ್ರು ಚರಂಡಿ ನೀರಾ ಅನ್ನುವಂತ ಪ್ರಶ್ನೆ ಉದ್ಭವ ಆಯ್ತು. ನೋಡಿದ್ರೆ ಸುವ್ಯವಸ್ಥಿತವಾಗಿ ಒಳಚರಂಡಿ ವ್ಯವಸ್ಥೆ ಇದೆ, ನೀರು ಒಳಗೆ ಹೋಗೋದಕ್ಕೆಲ್ಲ ವ್ಯವಸ್ಥೆ ಇದ್ರು ಕೂಡ ಜನ ರೋಡಿಗೆ ನೀರನ್ನ ಚೆಲ್ಲುವಂತ ಅಭ್ಯಾಸವನ್ನ ಇಟ್ಕೊಂಡಿದ್ದಾರೆ ಅನ್ನೋ. ಹಾಗಾದ್ರೆ ಇನ್ನುಳಿದಂತೆ ಈ ವಾರ್ಡ್ ನಲ್ಲಿ ಏನೆಲ್ಲ ಸಮಸ್ಯೆ ಇದೆ, ಗಾರ್ಬೇಜ್ ಪ್ರಾಬ್ಲಮ್ ಹೇಗಿದೆ, ಕುಡಿಯೋ ನೀರಿನ ಸಮಸ್ಯೆ ಹೇಗಿದೆ, ಇಲ್ಲಿನ ಜನ ಏನ್ ಹೇಳ್ತಾರೆ ಬನ್ನಿ ಕೇಳೋಣ. ಏನೇನು ಸಮಸ್ಯೆ ಇದೆ ಹೇಳ್ಕೊಡಿ. ನಮ್ಗೆ ಏನೇನು ಸಮಸ್ಯೆ ಅಂದ್ರೆ ನೀರೇ ಬಿಡಲ್ಲ ಸರ್, ಅದೇ ದೊಡ್ಡ ಸಮಸ್ಯೆ. ಇನ್ನೇನಿಲ್ಲ, ಅವರು ಯಾರಿಗೆ ದುಡ್ಡು ಕೊಡ್ತಾರೆ ಅವ್ರು ನೀರು ಬಿಡ್ತಾರೆ, ದುಡ್ಡು ಕೊಡ್ತಿರೋರಿಗೆ ನೀರೇ ಬಿಡಲ್ಲ. ಎಷ್ಟು ಕೊಡ್ಬೇಕು? ಮಂತ್ಲಿ 500 ರೂಪಾಯಿ ಕೊಟ್ರೆ ಅವ್ರು ಕರೆಕ್ಟಾಗಿ ನೀರು ಬಿಡ್ತಾರೆ, ದಿವಸ ನೀರು ಬಿಡ್ತಾರೆ, ಇಲ್ಲ ಅಂದ್ರೆ ನೀರು ಬಿಡಲ್ಲ. ಕಂಪ್ಲೇಂಟ್ ಮಾಡ್ಬೇಕಲ್ಲ ನಾವು ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಿದೀವಿ, ಹಂಗೂ ಬಿಡಲ್ಲ ನಮ್ಗೆ. ಕಸ ನೀಟಾಗಿ ತಗೊಂಡೋಗಲ್ಲ ಡೈಲಿ. ಆಮೇಲೆ ಯಾರು ಬೇಕು ಅಲ್ಲಿ ತಂದು ಗಾಡಿಗಳು ನಿಲ್ಲಿಸ್ತಾರೆ. ಇಲ್ಲಿ ನಮ್ಗಳಿಗೆ ಪಾರ್ಕಿಂಗ್ ಮಾಡಕ್ ಜಾಗ ಸಿಗಲ್ಲ. ಅದರಿಂದ ರೋಡ್ಗಳೆಲ್ಲ ಇಲ್ಲಿ ಅಧ್ವಾನ ಆಗೋಗಿದೆ. ಯಾರು ಹೇಳೋರು ಕೇಳೋರು ಯಾರು ಇಲ್ಲ. ಇಲ್ಲಿ ಈ ಹಿಂದೆ ಯಾರಿದ್ರು ಕಾರ್ಪೊರೇಟರ್? ವಾಣಿರಾವ್ ಇದ್ರು. ಹೆಂಗೆ ಅವ್ರ ಕೆಲಸ? ಅವ್ರು ಪರವಾಗಿಲ್ಲ ಸರ್, ಅವಾಗ ಹೆಂಗ ಮಾಡಿಸ್ತಾ ಇರೋರು. ಇವಾಗ ಯಾರು ಇಲ್ವಲ್ಲ, ಇವಾಗೆಲ್ಲ BBMP ಇನ್ಚಾರ್ಜು. ರೀಸೆಂಟ್ ಇನಿಷಿಯೇಟಿವ್ ತಗೊಂಡ್ಬಿಟ್ಟು ಇವ್ರು ಏನೋ ಪಾತ್ ಇದೆಲ್ಲ ಮಾಡಿದ್ರು. ಸೊ ಅದೊಂದಾಗಿದೆ ಅಷ್ಟೇ. ಬಿಟ್ರೆ ಅಲ್ಲೊಂದು ಗಟರ್ ಸಿಸ್ಟಮ್ ಇನ್ ಸ್ವಲ್ಪ ಅದು ಸ್ಮೆಲ್ ಬರ್ತಾನೆ ಇರುತ್ತೆ. ನಮ್ಮನೆ ಸುತ್ತಮುತ್ತಾನೆ ನೀರ್ ಬಿಡ್ತಾ ಇದಾರೆ. ಒಂದ್ ದಿವಸ ಚೆನ್ನಾಗಿ ಬರ್ತೈತೆ, ಇನ್ನೊಂದ್ ದಿವಸ ಫುಲ್ ಗಲೀಜು, ಮೋರಿ ನೀರೇ ಕುಡಿಯಕ್ಕೂ ಆಗ್ತಾ ಇಲ್ಲ ನೀರ್ನ. ಅಷ್ಟು ಗಲೀಜು ನೀರು ಬಿಡ್ತಾ ಇದ್ದಾರೆ ಸರ್. ಕಸದ್ದು ಡೈಲಿ ಬರ್ತಾರೆ, ತಗೊಂಡ್ ಹೋಗ್ತಾರೆ, ಅದ್ರದ್ದೇನು ತೊಂದರೆ ಇಲ್ಲ. 3-4 ದಿನ ಆದ್ರೂ ಕಸ ಅಲ್ಲೇ ಇರುತ್ತೆ. ನಮಗೂ ಸೇಮ್ ಸರ್, ನೀರಿಂದೇ ಪ್ರಾಬ್ಲಮ್. ನಾವೀಗ ವಿವಿಪುರಂನ ಮಿಡ್ಲ್ ಸ್ಕೂಲ್ ಅಡ್ಡ ರಸ್ತೆ ಮುಂಭಾಗದಲ್ಲಿ ಇದೀವಿ. ನೀವೀಗ ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿ ಕಸವನ್ನ ಓಪನ್ ಆಗಿ ಬಿಸಾಡಿ ಹೋಗಿದ್ದಾರೆ. ಯಾವುದೇ BBMP ಅಧಿಕಾರಿಗಳಾಗಲಿ ಕಸದವರಾಗಲಿ ಬರೋದಿಲ್ಲ, ಈ ಕಸವನ್ನು ಎತ್ಕೊಂಡು ಹೋಗೋದಿಲ್ಲ ಅಂತ ಸುಮಾರು ಜನ ಇಲ್ಲಿ ಕಂಪ್ಲೇಂಟ್ ಮಾಡ್ತಾರೆ. ಈ ವಿವಿಪುರಂನಲ್ಲಿ ಇನ್ನೊಂದು ಸಮಸ್ಯೆ ಇದೆ. ಏನಂದ್ರೆ ಸಣ್ಣ ಪುಟ್ಟ ರಸ್ತೆಗಳಲ್ಲೂ ಕೂಡ ಎರಡೂ ಕಡೆ ವಾಹನಗಳನ್ನ ಪಾರ್ಕ್ ಮಾಡಿ ಹೋಗ್ತಾರೆ. ಕೇಳಿದ್ರೆ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ ಅಷ್ಟೇ ಸರ್. ಮೈನ್ ಅದೊಂದು ಕಂಪ್ಲೇಂಟ್ ಮಾಡಬೇಕು. ಯಾರು ಕಂಪ್ಲೇಂಟ್ ಮಾಡೋದಲ್ಲ, ಯಾರು ಕೇಳಲ್ಲ ಸರ್. ಈಗ ನೀವು ಸಜ್ಜನರಾವ್ ಸರ್ಕಲ್, ಈಸ್ಟ್ ಸರ್ಕಲ್ ನೋಡಿ, ಎಲ್ಲ ನೋಡಿ ಗಾಡಿಗಳು ಹೆಂಗ್ ಹಾಕಿರ್ತಾರೆ, ಯಾವ ತರ ಹೆಂಗ್ ಹೋಗ್ತಾರೆ ನೋಡಿ. ನೋಡಿ, ಇಲ್ಲೊಂದು ಈ ಶೌಚಾಲಯ ಇದೆ, 24x7 ಅಂತ ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಆದ್ರೂ ಅದ್ರ ಮುಂದೆನೆ ಜನ ಸುಸು ಮಾಡ್ತಾರೆ. ಯಾಕೆ ಅಂತ ನಾವಿಲ್ಲಿ ಹತ್ರ ಬಂದು ನೋಡಿದಾಗ ಗೊತ್ತಾಯ್ತು, ಅದು ಬಾಗಿಲು ಹಾಕಿದ್ದು ಓಪನ್ ಆಗೇ ಇಲ್ಲ. ಎಲ್ಲಾರು ಬರ್ತಾರೆ, ಇಲ್ಲೇ ಯೂರಿನ್ ಲ್ಯಾಟ್ರಿನ್ ಎಲ್ಲ ಇಲ್ಲೇ ಪಾಸ್ ಮಾಡ್ತಾರೆ. ನನ್ನ ವಯಸ್ಸು 10 ವರ್ಷ ಇತ್ತು, ಆವಾಗಿಂದ ನೋಡ್ತಾ ಇದೀವಿ ಇದೇ ಇದೆ ಪರಿಸ್ಥಿತಿ. ಇಲ್ಲಿ BBMP ಬೋರ್ಡ್ ಹಾಕವ್ರೆ, ಏನೋ ಆಫೀಸ್ ಮಾಡವ್ರೆ, ಎಲ್ಲ ಸ್ಯಾನಿಟರಿ ಎಲ್ಲ ಚಂಬು ಮಾಡಿಬಿಟ್ಟವ್ರೆ ಸರ್. ಯಾರು ಕಂಪ್ಲೇಂಟ್ ಮಾಡಬೇಕೋ ಯಾರಿಗೋ ಗೊತ್ತಾಗ್ತಾ ಇಲ್ಲ ಸರ್. 10 ಸತಿ ಕಂಪ್ಲೇಂಟ್ ಕೊಟ್ಟಿದೀವಿ BBMPಗೆ. ಎಲ್ಲ ವಿವಿಪುರಂನಲ್ಲಿ ಸಿಕ್ಕಾಪಟ್ಟೆ ಇದೆ ಸರ್, ಒಂದೇ ಜಾಗ ಇಲ್ಲ. ಇದು ಸಂಧಿ ಓಡಾಡ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇಲ್ಲೆಲ್ಲ ಏನೇನ್ ಪರಿಸ್ಥಿತಿ ಅಂದ ಇದು ಅಂತ. ಅಯ್ಯೋ ನಿನ್ಕೊಳಕ್ಕಾಗಲ್ಲ ಸರ್. ವ್ಯವಸ್ಥೆ ಹದಗೆಟ್ಟೋಗಿದೆ. ಇಲ್ಲಿ ಜನಗಳು ಯಾರಿಗೂ ಕಾಮನ್ ಸೆನ್ಸ್ ಅನ್ನೋದೇ ಇಲ್ಲ. ಇಲ್ಲಿ ರೀಸೆಸ್ ಮಾಡ್ಬೇಕನ್ನೋ ಪರಿಜ್ಞಾನನೇ ಇಲ್ಲ. ಇಲ್ಲೇ ಮಾಡ್ತಾರೆ, ಅಲ್ಲಿ ಬೋರ್ಡ್ ಹಾಕಿದ್ರು ಅಲ್ಲೇ ಮಾಡ್ತಾರೆ. ಜನಗಳಿಗೆ ಏನ್ ಹೇಳೋಣ, ಯಾರು ಬುದ್ಧಿ ಹೇಳೋರು ಅವ್ರಿಗೆ? ಶೌಚಾಲಯನ ಕ್ಲೋಸ್ ಮಾಡೋರು ಇಲ್ಲಿ, ಎಲ್ಲರೂ ಪಬ್ಲಿಕ್ ಆಚೆ ಹೋಗ್ತಾರೆ. ಅದರಿಂದ ಸೊಳ್ಳೆ ಆಗಿ ನಮ್ಮ ಸೊಸೈಟಿಯಲ್ಲಿ 3 ಜನ ಡೆಂಗು ಇದ್ರೆ ಹೋಗಿ ಹಾಸ್ಪಿಟಲ್ ಎಲ್ಲ ಸೇರ್ಕೊಂಡಿದ್ರು. BBMP ಅಲ್ಲಿ ಕಂಪ್ಲೇಂಟ್ ಮಾಡಿದ್ರು ನೋ ರೆಸ್ಪಾನ್ಸ್. ಈಗ BBMP ಅವರೇ ಬಂದು ಕಸ ಹಾಕ್ತಾವ್ರು ಇಲ್ಲೇ. ನಾವು ಹೇಳಿ ಬೇಜಾರಾಗ್ಬಿಟ್ಟಿದೀವಿ, ಸಾಕಾಗ್ಬಿಟ್ಟಿದೀವಿ. MLA ಕಡೆಯಿಂದನೂ ರೆಸ್ಪಾನ್ಸ್ ಇಲ್ಲ ನಮ್ಗೇನು. ಏನಾದ್ರೂ ಇವಾಗ ನೀವು ಬಂದಿದ್ದೀರಾ, ನೀವು ಮಾಡಿಸ್ಬೇಕಷ್ಟೇ. ಇವಾಗ ಚಿಕ್ಕಪೇಟೆ ಮತಕ್ಷೇತ್ರದಲ್ಲಿ ಬರೋ ವಾರ್ಡ್ಗಳಲ್ಲೊಂದು GBA ಮೀಸಲಾತಿ ಪಟ್ಟಿಯಲ್ಲಿ ಸಾಮಾನ್ಯ ಮಹಿಳೆಗೆ ಮೀಸಲಾತಿ. ಹೌದು, ಸಾಮಾನ್ಯ ಮಹಿಳೆಗೆ ಮೀಸಲಾಗಿರೋ ವಿಶ್ವೇಶ್ವರಯ್ಯಪುರಂ ವಾರ್ಡ್ GBA ಕೇಂದ್ರ ವಲಯದ ಚಿಕ್ಕಪೇಟೆ ವಿಧಾನಸಭಾ ವ್ಯಾಪ್ತಿಯಲ್ಲಿ ಬರೋ ವಾರ್ಡ್ಗಳಲ್ಲೊಂದು. ಕೋಟ್ಯಾಂತರ ರೂಪಾಯಿಗಳನ್ನ ಖರ್ಚು ಮಾಡಿ ನಿರ್ಮಿಸಲಾದ ಇಲ್ಲಿನ ಫುಡ್ ಸ್ಟ್ರೀಟ್ ಅನ್ನ ಹೈಜೆನಿಕ್ ಆಗಿ ಇಟ್ಕೊಳ್ಳುವಲ್ಲಿ ವಿಫಲವಾದಂತಿದೆ. ಇನ್ನು ಕಸದ ಸಮಸ್ಯೆ ಜೊತೆಗೆ ಇಲ್ಲಿ ಕುಡಿಯುವ ನೀರಿನ ಸಮಸ್ಯೆಯು. ನೈರ್ಮಲ್ಯವನ್ನ ಕಾಪಾಡಿಕೊಳ್ಬೇಕಾದ ಜನ ಎಲ್ಲಂದ್ರಲ್ಲಿ ಮಲಮೂತ್ರ ವಿಸರ್ಜನೆ ಮಾಡೋದು ಹೊಲಸು ವಾತಾವರಣಕ್ಕೆ ಕಾರಣವಾಗಿದೆ. ಇನ್ನು ಇಲ್ಲಿನ ನಿವಾಸಿಗಳ ಸಮಸ್ಯೆಗಳಿಗೆ ಕಿವಿಯಾಗದ ಶಾಸಕರ ಬಗ್ಗೆ ಜನ ಬೇಸರಗೊಂಡಿದ್ದಂತೂ ಸುಳ್ಳಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ವಿವಿಪುರಂನಲ್ಲಿ ಏನೆಲ್ಲ ಸಮಸ್ಯೆ ಇದೆ ಅಂತ ಇಲ್ಲಿನ ಜನರೇ ಹೇಳ್ತಾ ಇದ್ದಾರೆ. ಇಲ್ಲಿ ಕಸದ ಸಮಸ್ಯೆ ಇದೆ, ಇನ್ನು ಕೆಲವೊಂದು ಏರಿಯಾಗಳಲ್ಲಿ ನೀರಿನ ಸಮಸ್ಯೆ ಇದೆ, ಕುಡಿಯೋಕೆ ನೀರನ್ನೇ ಬಿಡೋದಿಲ್ಲ, ದುಡ್ಡು ಕೊಟ್ಟರೆ ಮಾತ್ರ ಬಿಡ್ತಾರೆ. ಹಾಗೇನೆ ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ರಸ್ತೆಗಳಲ್ಲಿ ಈ ವೆಹಿಕಲ್ ಗಳ ಪ್ರಾಬ್ಲಮ್ ಆಗಿದೆ, ಪಾರ್ಕಿಂಗ್ ಪ್ರಾಬ್ಲಮ್ ಆಗಿದೆ. ಸೊ ಯಾರಿಗೆ ಹೇಳೋಣ ನಾವು ನಮ್ಮ ಸಮಸ್ಯೆಗಳನ್ನ? ಇಲ್ಲಿ ಕಾರ್ಪೊರೇಟರ್ಗಳು ಇಲ್ಲ. ಈ ಹಿಂದೆ ಇದ್ದಂತ ಕಾರ್ಪೊರೇಟರ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು. ಈಗ BBMP ಅಧಿಕಾರಿಗಳ ಹತ್ರ ಹೋಗಿ ಕೇಳಿದ್ರೆ ಅವ್ರು ಕ್ಯಾರೆ ಅಂತ ಇಲ್ಲ. ಇನ್ನು ಇಲ್ಲಿನ ಶಾಸಕರು ಉದಯ್ ಗರುಡಾಚಾರ್ಯ ಅವ್ರು ಎಲ್ಲಿದ್ದಾರೆ ಅಂತ ನಮ್ಗೆ ಗೊತ್ತೇ ಇಲ್ಲ. ನಮ್ಮ ಸಮಸ್ಯೆಗಳನ್ನು ಕೇಳೋಕು ಕೂಡ ಅವ್ರು ಬರ್ತಾ ಇಲ್ಲ. ಹೀಗಾಗಿ ನಾವು ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ ಅನ್ನುವಂಥದ್ದು ಇಲ್ಲಿನ ನಿವಾಸಿಗಳ ಪ್ರಶ್ನೆಯಾಗಿದೆ. ಇನ್ನಾದ್ರೂ ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರ್ಬೋದು ಅಥವಾ ಶಾಸಕರಾಗಿರ್ಬೋದು ಈ ಜನರ ಬೇಡಿಕೆಗಳಿಗೆ ಸ್ಪಂದಿಸಬೇಕು, ಅವರ ಸಮಸ್ಯೆಗಳನ್ನ ಆಲಿಸಬೇಕು ಅನ್ನುವಂಥದ್ದು ಪಬ್ಲಿಕ್ ನೆಕ್ಸ್ಟ್ ನ ಆಗ್ರಹವಾಗಿದೆ. ಕ್ಯಾಮರಾ ಪರ್ಸನ್ ಜಾನ್ ಜೊತೆ ನಾನು ಚನ್ನವೀರ್ ಸಗರ್ನಾಳ್, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.